ನೀವು ಯಾವಾಗಲೂ ದಣವಿನಿಂದ, ನಿದ್ರೆ ಹೆಚ್ಚು, ಕೂದಲು ಉದುರೋ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಅಥವಾ ನಿಮಗೆ ಸದಾ ಚಳಿ ಚಳಿ ಕೋಲ್ಡ್ ಅನ್ಸುತ್ತಾ? ಈ ಲಕ್ಷಣಗಳನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ, ಇದು ಥೈರಾಯ್ಡ್ ಸಮಸ್ಯೆ ಆಗಿರಬಹುದು. ಓಕೆ, ಸೊ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್, CH MD, ಕನ್ಸಲ್ಟಿಂಗ್ ಜನರಲ್ ಫಿಸಿಷಿಯನ್, ಸಾಗರ ಕ್ಲಿನಿಕ್. ನಾವು ಇಂದು ಮಾತನಾಡೋದು ನಮ್ಮ ದೇಹದ ಅತಿ ಸಣ್ಣದಾದರೂ ಅತ್ಯಂತ ಶಕ್ತಿಯುತವಾದ ಗ್ರಂಥಿ ಅಂದ್ರೆ ಥೈರಾಯ್ಡ್ ಗ್ರಂಥಿ ಬಗ್ಗೆ. ಈ ಸಣ್ಣ ಚಿಟ್ಟೆ ಆಕಾರದ ಗ್ರಂಥಿ ನಮ್ಮ ದೇಹದ ಶಕ್ತಿ, ತೂಕ, ಹೃದಯ ಬಡಿತ, ಚರ್ಮ, ಕೂದಲು, ಮೆಟಬಾಲಿಸಮ್ ಎಲ್ಲವನ್ನು ನಿಯಂತ್ರಿಸುತ್ತಾ ಇದೆ. ಇದರಲ್ಲಿ ಸಮಸ್ಯೆ ಬಂದ್ರೆ ದೇಹದ ಪ್ರತಿಯೊಂದು ಅಂಗದಲ್ಲಿಯೂ ಕೆಲಸ ತಪ್ಪೋಗುತ್ತದೆ. ಸೊ ಇದರ ಇತಿಹಾಸ ಎಷ್ಟು ರೋಚಕವಾಗಿದೆ ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ. ಥೈರಾಯ್ಡ್ ಅಸ್ವಸ್ಥತೆ ಅಂದ್ರೆ ಥೈರಾಯ್ಡ್ ಡಿಸಾರ್ಡರ್ ನಮ್ಮ ಪುರಾತನ ಕಾಲದಿಂದ, ಹಿಂದಿನ ಕಾಲದಿಂದನೂ ನಮಗೆ ವೈದ್ಯಶಾಸ್ತ್ರದಲ್ಲಿ ಇದೆ. ಅದನ್ನ ನಮ್ಮ ಇಲ್ಲಿ ಗಂಟಲು ದಪ್ಪ ಆದ್ರೆ ಗಳಗಂಡ ಎಂದು ಕರೀತಿದ್ರು. ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ. ಆದರೆ ಆ ಕಾಲದಲ್ಲಿ ಅದಕ್ಕೆ ಏನು ಹೆಸರಿಟ್ಟಿದ್ದಿಲ್ಲ. 19ನೇ ಶತಮಾನದಲ್ಲಿ ನಾವು ಸೈಂಟಿಸ್ಟ್ ಹಾರ್ಮೋನ್ ಬಗ್ಗೆ ಕಂಡುಹಿಡಿದಾಗ ನಮಗೆ ಇದರ ಬಗ್ಗೆ ಗೊತ್ತಾಯ್ತು. ಎರಡು ಈ ಗ್ರಂಥಿ ಒಳಗಡೆ ಹೈಪೋಥೈರಾಯ್ಡಿಸಮ್ ಅಂಡ್ ಹೈಪರ್ ಥೈರಾಯ್ಡಿಸಮ್. ಹಾರ್ಮೋನ್ ಹೆಚ್ಚು ಮಾಡುತ್ತೆ, ಇಲ್ಲ ಹಾರ್ಮೋನ್ ಕಡಿಮೆ ಮಾಡುತ್ತೆ. ಸೊ ಇಂದು ನಾವು ವಿಸ್ತಾರವಾಗಿ ಹೈಪೋಥೈರಾಯ್ಡಿಸಮ್ ಅಂದ್ರೆ ಏನು? ಹೈಪೋ ಅಂದ್ರೆ ಕಡಿಮೆ, ನಿಮ್ಗೆಲ್ಲರಿಗೂ ಗೊತ್ತು. ಹೈಪೋ ಅಂದ್ರೆ ಕಡಿಮೆ, ಥೈರಾಯ್ಡ್ ಅಂದ್ರೆ ಗ್ರಂಥಿ. ಯಾವಾಗ ನಮ್ಮ ಥೈರಾಯ್ಡ್ ಗ್ರಂಥಿ ಕಡಿಮೆ ಹಾರ್ಮೋನ್ ಸೆಕ್ರೀಟ್ ಮಾಡುತ್ತೆ, ದೇಹದ ಕ್ರಿಯೆ ನಿಧಾನವಾಗುತ್ತೆ, ಮೆಟಬಾಲಿಸಮ್ ನಿಧಾನವಾಗಿ ಶುರು ಆಗುತ್ತೆ. ಸೊ ಹಂಗಾಗಿ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಮಹೇಂದ್ರ ಕುಮಾರ್ MD ಕನ್ನಡ ಆರೋಗ್ಯ ಅಂತ ಹೇಳಿ ನನ್ನ ಕ್ಲಿನಿಕ್ ಬಂದ್ಬಿಟ್ಟು ಸಾಗರದಲ್ಲಿದೆ, BH ರೋಡ್ನಲ್ಲಿ. ಯಾರಾದರೂ ಡೈರೆಕ್ಟ್ ಆಗೂ ಕನ್ಸಲ್ಟ್ ಮಾಡ್ಬೋದು, ಇಲ್ಲ ಆನ್ಲೈನ್ ಕನ್ಸಲ್ಟೇಷನ್ಗೆ ತೆಳಗಡೆ ಕೊಟ್ಟರೆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಆನ್ಲೈನ್ ಕನ್ಸಲ್ಟೇಷನ್ಗೂ. ಸೊ ಇನ್ನು ಹೆಚ್ಚಿನ ಮಾಹಿತಿ ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ನನ್ನ ಹಿಂದಿನ 3 ವಿಡಿಯೋಸ್ ವಯಾಗ್ರ ಬಗ್ಗೆ ಹಾಕಿದ್ದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಮೂರೇ ವಿಡಿಯೋಗೆ ನನಗೆ ಆಲ್ಮೋಸ್ಟ್ 30,000 ವ್ಯೂಸ್ ಬಂದಿದೆ. ಅದಕ್ಕೆ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.